ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ಬೆಂಗಳೂರಿನಲ್ಲಿರುವಂತಹ ಜನರ ಒಂದು ಜೀವನ ಶೈಲಿಯನ್ನ ಬದಲಾವಣೆಯಾದಂತೆ ಅವರ ಮನೆ ಮತ್ತು ಕಟ್ಟಡಗಳ ವಿನ್ಯಾಸ ತುಂಬಾ ಪ್ರಮಾಣದಲ್ಲಿ ಬದಲಾವಣೆಗಳು ಕೂಡ ಆಗ್ತಾ ಇದಾವೆ. ಆದ್ರೆ ಅವರ ಒಂದು ಕಟ್ಟಡಗಳೇ ಇರಲಿ, ಚಿಕ್ಕ ವಸತಿಗಳೇ ಇರಬಹುದು, ಆನಂತರ ಗಗನಚುಂಬಿ ಕಟ್ಟಡಗಳೇ ಇರಲಿ, ಇವೆಲ್ಲವೂ ಭಾರಿ ಪ್ರಮಾಣದಲ್ಲಿ ಬದಲಾವಣೆಗಳನ್ನ ಕಂಡುಕೊಳ್ತಾ ಇದಾವೆ. ಯಾಕಂದ್ರೆ ಭವಿಷ್ಯದಲ್ಲಿ ಗಗನಚುಂಬಿ ಕಟ್ಟಡಗಳು ವಾಣಿಜ್ಯ ಉದ್ದೇಶಕ್ಕೆ ಮಾತ್ರ ಅಷ್ಟೇ ಅಲ್ಲ, ಇವು ಅವರ ಒಂದು ವಸತಿ ಆನಂತರ ತಮ್ಮ ಒಂದು ವಾಣಿಜ್ಯಗಳಿಗೂ ಕೂಡ ಅವರು ಬಳಕೆಯನ್ನ ಮಾಡಿಕೊಳ್ಳುವಂತ ಒಂದು ವಿನ್ಯಾಸವನ್ನ ಭಾರಿ ಪ್ರಮಾಣದಲ್ಲಿ ರಚನೆಯನ್ನ ಮಾಡಲಾಗ್ತಾ ಇರುತ್ತೆ. ಯಾಕಂದ್ರೆ ಮನಗಂಡಿರುವಂತ ಈ ಒಂದು ಸರ್ಕಾರ ಇತರೆ ಕೆಲವೊಂದಿಷ್ಟು ಡೆವಲಪರ್ ಸಂಸ್ಥೆಗಳು ಬೆಳಿಗ್ಗೆ ಎದ್ದ ತಕ್ಷಣ ಕಚೇರಿಗಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲವಾಗುವಂತೆ, ಯಾಕಂದ್ರೆ ಮುಂದಿನ ವರ್ಷಗಳಲ್ಲಿ 2 ಅಥವಾ 3ನೇ ಹಂತದ ಪ್ರಮುಖ ನಗರಗಳು ಇವೆಲ್ಲದರ ಒಂದು ವಿನ್ಯಾಸಗಳ ಮುಖಾಂತರ ಮನೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಡೆವಲಪರ್ಗಳು ತುಂಬಾ ಮುಂದಾಗಿದ್ದಾರೆ. ಆದ್ರೆ ಇಲ್ಲಿ ಬರೇ ಮನೆ ಅಂದ್ರೆ ಎಲ್ಲ ತಮ್ಮ ಒಂದು ಗೊಂದಲಗಳಿಂದ ದೂರ ಇರುವಂತ ಒಂದು ಜಾಗ. ನೀವು ಎಲ್ಲೇ ಹೋದ್ರೂ ಕೂಡ ನಿಮ್ಮಲ್ಲಿರುವಂತ ಒಂದು ಮನಸ್ಸನ್ನ ಮತ್ತೆ ಮತ್ತೆ ಬಯಸುವಂತ ಒಂದು ಸ್ಥಳ ಅದು. ಆನಂತರ ಮನೆ ಅಂದ್ರೆ ಆರಾಮಾಗಿರುವಂತ ಒಂದು ಜಾಗವೂ ಕೂಡ. ಅದರಿಂದ ಸಾಧ್ಯವಾದಷ್ಟು ಜನರು ವಿಶೇಷವಾದಂತ ವಿನ್ಯಾಸಗಳ ಮುಖಾಂತರ ಇವುಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಬಹಳ ಆದ್ಯತೆಯನ್ನ ನೀಡ್ತಾರೆ ಅವರು. ಯಾಕಂದ್ರೆ ನೋಡಬಹುದು, ಎಲ್ಲ ಒತ್ತಡಗಳಿಂದಲೂ ಕೂಡ ತುಂಬಾ ಪ್ರಮಾಣದಲ್ಲಿ ಮನೆ ಚೆನ್ನಾಗಿರ್ಬೇಕು ಎನ್ನುವಂತ ಒಂದು ಎಲ್ಲರಲ್ಲಿ ಇರುವಂತ ಒಂದು ಅಭಿಲಾಷೆ ಅದು. ಯಾಕಂದ್ರೆ ಮನೆ ಸುಂದರವಾಗಿರಬೇಕು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೇನೆ ನಾನು. ಈ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಆನಂತರ ಇಲ್ಲಿ ನೋಡಿ ತೋರಿಸ್ತಾ ಇದ್ದೇನೆ, ಇವು ಎಷ್ಟು ಚೆನ್ನಾಗಿದ್ದಾವೆ. ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿದ್ದಾವೆ. ಇದು ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ, ಈ ಮಾಹಿತಿಯನ್ನ ತಪ್ಪದೆ ಶೇರ್ ಮಾಡಿ. ಮನೆಯ ಒಂದು ವಿನ್ಯಾಸದ ನಮ್ಮ ಅಭಿರುಚಿಯಲ್ಲಿನೂ ಕೂಡ ನಮ್ಮ ಒಂದು ಅಭಿರುಚಿಯನ್ನ ಕೂಡ ತೋರಿಸ್ತಾ ಇದೆ ಇಲ್ಲಿ. ಅದನ್ನು ಕೂಡ ತುಂಬಾ ಮುಖ್ಯವಾಗಿದೆ ಇಲ್ಲಿ. ಇದರಿಂದ ಆರೋಗ್ಯಕ್ಕೆ ಆದ್ಯತೆಯನ್ನ ನೋಡಬಹುದು. ಅಪಾರ್ಟ್ಮೆಂಟ್ಗಳು, ಮನೆಗಳು, ಆನಂತರ ಗಗನಚುಂಬಿ ಕಟ್ಟಡಗಳಲ್ಲಿ ಆರೋಗ್ಯಕಾರಿ ಜೀವನ ಶೈಲಿಯನ್ನ ನಡೆಸುವುದು ಎಲ್ಲ ಜನರಲ್ಲಿರುವಂತಹ ಒಂದು ಪ್ರಮುಖ ಆದ್ಯತೆ. ಆನಂತರ ಪರಿಸರ ಸ್ನೇಹಿಯ ಒಂದು ಉದ್ದೇಶವನ್ನ ಇಟ್ಕೊಂಡು ಮನೆಯ ನಿರ್ಮಾಣಕ್ಕೆ ಜನರು ತುಂಬಾ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ. ಆದ್ರೆ ತಮ್ಮ ಒಂದು ಭವಿಷ್ಯದಲ್ಲಿ ಸ್ವಚ್ಛ ಗಾಳಿ ಹಾಗೇನೆ ನೈಸರ್ಗಿಕವಾದಂತ ಒಂದು ಆಧುನಿಕವಾದಂತ ಬೆಳಕನ್ನ ಕೂಡ ನೋಡ್ತಾ ಇರ್ತಾರೆ ಅವರು. ಆನಂತರ ಕಟ್ಟಡ ಒಳಗೆ ವಿಶಾಲವಾದಂತ ಒಂದು ಜಾಗವನ್ನ ಕೂಡ ಇರಬೇಕು. ಮಾಲಿನ್ಯ ನಿಯಂತ್ರಣದ ಒಂದು ಅವಶ್ಯಕತೆಯನ್ನ ಕೂಡ ಸೇರಿ ಭೌಗೋಳಿಕವಾದಂತಹ ತಮ್ಮ ಒಂದು ಅವಶ್ಯಕತೆಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಒಂದು ವಿನ್ಯಾಸಗಳ ಮುಖಾಂತರ ಒಂದು ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾರೆ. ಆನಂತರ ತಜ್ಞರ ಸಲಹೆಯ ಮುಖಾಂತರ ಮನೆಗಳ ನಿರ್ಮಾಣ ನೋಡ್ಬೇಕಿಲ್ಲಿ. ಮೊದಲಿಗೆ ಎಲ್ಲ ಮನೆ ಒಳಾಂಗಣದ ಒಂದು ವಿನ್ಯಾಸ ಯಾವ ರೀತಿ ಇರಬೇಕಂದ್ರೆ, ಟಿವಿ ಇದ್ರೆ ಅದಕ್ಕೊಂದು ಸ್ಟ್ಯಾಂಡು, 1-2 ಕಪಾಟಗಳು ಬಿಟ್ರೆ ವಿನ್ಯಾಸ ಅಂತ ಏನು ಇರುವುದೇ ಇಲ್ಲ ಅಲ್ಲಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮನೆಯ ಒಳಾಂಗಣಕ್ಕೆ ತುಂಬಾ ಹೆಚ್ಚಿನ ಒಂದು ವಿನ್ಯಾಸವನ್ನ ಕೂಡ ನೀಡಲಾಗ್ತಿದೆ. ಟಿವಿ, ಕಪಾಟಗಳು, ಆನಂತರ ಟೇಪಾಯಿ, ಕಂಪ್ಯೂಟರ್ ಟೇಬಲ್, ಡೈನಿಂಗ್ ಟೇಬಲ್ ಸೇರಿಕೊಂಡು ಕೆಲವೊಂದಿಷ್ಟು ಸೌಲಭ್ಯಗಳನ್ನ ಇರಬೇಕೆಂದು ಜನರು ಒಂದು ತುಂಬಾ ಯೋಚನೆಯನ್ನ ಮಾಡ್ತಾರೆ. ಯಾಕಂದ್ರೆ ಕೆಲವೊಬ್ಬರು ಅವರ ತಮ್ಮ ಒಂದು ವಿನ್ಯಾಸದಲ್ಲಿ ತಮ್ಮ ಒಂದು ಪರಿಕಲ್ಪನೆಯಂತೆ ಮನೆಗಳ ಒಂದು ವಿನ್ಯಾಸವನ್ನ ಮಾಡ್ತಾರೆ. ಯಾಕಂದ್ರೆ ಖಾಲಿ ಜಾಗಗಳನ್ನ ವಿಶೇಷವಾಗಿ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು, ಮನೆಯೊಳಗಿನ ಖಾಲಿ ಜಾಗವನ್ನ ಅಲಂಕರಿಸುವುದು ಬಹಳ ಮುಖ್ಯವಾದಂತ ವಿಷಯ ಇಲ್ಲಿ. ಆನಂತರ ಪೀಠೋಪಕರಣಗಳನ್ನ ಜೋಡಿಸುವುದು, ಗೋಡೆಗಳ ಬಣ್ಣದ ಅನುಕೂಲಕ್ಕೆ ತಕ್ಕಂತೆ ಕಿಟಕಿ ಮತ್ತು ಪರದೆಗಳನ್ನ ಇದೆಲ್ಲವನ್ನ ಸೇರಿ ತಂತ್ರಜ್ಞರ ಕೆಲವೊಂದಿಷ್ಟು ಸೌಲಭ್ಯಗಳನ್ನು ಸೇರಿ ಇವುಗಳ ಒಂದು ಆಧಾರದ ಮೇಲೆ ಮನೆಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಆನಂತರ ಇಲ್ಲಿ ಇನ್ನೊಂದು ಪೂಜಾ ಗ್ರಹದಲ್ಲಿನೂ ಕೂಡ ವಿಶೇಷವಾದಂತ ಒಂದು ಮಹತ್ವವನ್ನ ತೋರ್ಬೇಕು ನೀವು. ಯಾಕಂದ್ರೆ ಇಲ್ಲಿ ತಗೊಳ್ಳಿ, ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಇದು ನಮ್ಮ ಒಂದು ಸಂಪ್ರದಾಯಗಳ ಪ್ರಕಾರ ಪೂಜಾ ಗ್ರಹವು ಎಲ್ಲ ಒಂದು ಮನೆಗಳ ಅವಿಭಾಜ್ಯ ಅಂಗ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಪ್ರಾರ್ಥನೆಯೂ ಕೂಡ ತುಂಬಾ ಪ್ರಮಾಣದ ಒಂದು ಧ್ಯಾನವೂ ಕೂಡ ಹೌದು. ಈ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ನಮ್ಮಲ್ಲಿರುವಂತ ಒಂದು ಮನಸ್ಸಿನ ಚೈತನ್ಯವನ್ನ ಒದಗಿಸುವುದು. ಇದು ಇಷ್ಟೇ ಅಲ್ಲದೆ ಮಾನಸಿಕ ಹಾಗೂ ಆಧ್ಯಾತ್ಮಿಕವಾದಂತ ನೆಮ್ಮದಿಗೂ ಕೂಡ ಈ ಒಂದು ಪ್ರಾರ್ಥನೆ ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ಇದು ಎಲ್ಲ ಹಿಂದೂಗಳ ಧರ್ಮೀಯಗಳಲ್ಲಿಯೂ ಕೂಡ ತುಂಬಾ ಮುಖ್ಯವಾದಂತ ವಿಷಯ. ಪೂಜಾ ಗ್ರಹ ಅಥವಾ ಪೂಜಾ ಒಂದು ಕೊಠಡಿಯನ್ನ ಇರಲೇಬೇಕು. ಯಾಕಂದ್ರೆ ಮನೆಯಲ್ಲಿ ಇರುವಂತ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನ ಇದು ಶಕ್ತಿಯ ಒಂದು ಕೇಂದ್ರವನ್ನಾಗಿ ಕೆಲಸ ಮಾಡುತ್ತೆ. ಅದರಿಂದ ಇದಕ್ಕೆ ಅಡುಗೆ ಮನೆ ಹಾಗೇನೆ ತಾವು ಮಲಗುವಂತ ಒಂದು ಕೋಣೆಗೆ ಇದು ಎಷ್ಟು ಮಹತ್ವವಾಗಿದೆ ಅಂದ್ರೆ ನಿಮಗೆ ಗೊತ್ತಿರಬಹುದು. ನೀವು ಮನೆಯನ್ನ ಮಾಡುವಾಗ ಅಥವಾ ಮನೆಯ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಬೇಕಾದ್ರೆ ಪೂಜಾ ಕೋಣೆಯನ್ನ ಕೂಡ ನಾವು ಲೆಕ್ಕಕ್ಕೆ ತೆಗೆದುಕೊಳ್ತೇವೆ. ಸೊ ಬೇಕಾಸ್ ಹೇಳ್ಬೇಕಂದ್ರೆ ಕೆಲವೊಂದಿಷ್ಟು ದಿಕ್ಕುಗಳ ಬದಲಾವಣೆಯನ್ನ ಮಾಡ್ತಾರೆ, ವಾಸ್ತುಗಳ ಪ್ರಕಾರ ಅಂತ ಹೇಳಬಹುದು ನಾವು. ಅದು ಅಷ್ಟೇ ಅಲ್ಲದೆ ಹಬ್ಬ ಮತ್ತು ಹರಿದಿನಗಳಲ್ಲಿಯೂ ಕೂಡ ನಮ್ಮ ಒಂದು ದೇವರ ಮನೆಯನ್ನ ಶೃಂಗರಿಸಿಕೊಂಡು ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಬೇಕು. ಈ ಒಂದು ಆಶಯನ್ನ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಆದ್ರೆ ಈ ಒಂದು ದೇವರ ಮನೆಗೆ ಇರುವಂತಹ ಒಂದು ಧನಾತ್ಮಕ ಶಕ್ತಿಯನ್ನ ಕೂಡ ನೀಡುತ್ತೆ. ಈ ಒಂದು ಮನೋಭಾವನೆ ಎಲ್ಲರಲ್ಲಿಯೂ ಕೂಡ ಇರುತ್ತೆ. ನೋಡಿ, ಬೇಕಾದ್ರೆ ಅಲ್ಲಿ ಮನಿ ಪ್ಲಾಂಟ್ ಅನ್ನ ಕೂಡ ಇಟ್ಟು ಪೂಜೆ ಮಾಡಬಹುದು ನೀವು. ಹಾಗಾಗಿ ನಿಮ್ಮ ಒಂದು ದೇವರ ಮನೆಗೆ ಯಾಕಂದ್ರೆ ಸ್ವಲ್ಪ ಎಲ್ಲರೂ ಯೋಚನೆಯನ್ನ ಕೂಡ ಮಾಡಬಹುದು ನೀವು. ಆನಂತರ ನೀವು ನಿಮ್ಮ ಒಂದು ಮನೆಯ ಖರೀದಿಗೆ ಒಂದು ಸಿದ್ಧತೆಯನ್ನ ಕೂಡ ನಡೆಸಬೇಕು.
ಅದನ್ನ ಹೇಗಿರಬೇಕೆಂದು ತೋರಿಸ್ತೀನಿ ನೋಡಿ. ಕೆಲವೊಂದಿಷ್ಟು ತಿಂಗಳಲ್ಲಿ ಗೌರಿ ಗಣೇಶನನ್ನು ಸೇರಿ ಸಾಲು ಸಾಲಾಗಿ ಹಬ್ಬಗಳ ದಿನಗಳು ಕೂಡ. ಇವುಗಳ ಪ್ರಯುಕ್ತವಾಗಿ ಡೆವಲಪರ್ಗಳು ಹೊಸ ಯೋಜನೆಗಳಿಗೆ ಒಂದಿಷ್ಟು ಚಾಲನೆಗಳನ್ನ ಕೂಡ ನೀಡ್ತಾ ಇರ್ತಾರೆ. ಯಾಕಂದ್ರೆ ಕೆಲವೊಂದಿಷ್ಟು ಆಫರ್ಗಳನ್ನ ನೋಡಬಹುದು. ಇಲ್ಲಿ ನಿಮ್ಗೆ ತೋರಿಸ್ತಾ ಇರ್ತೀನಿ, ಒಂದೊಂದಾಗಿ ನೋಡ್ತಾ ಹೋಗಿ. ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಒಂದು ಮನೆಯ ಪ್ಲಾನ್ ಅನ್ನ ಇರಬೇಕು ನಿಮ್ಮ ಹತ್ತಿರ. ಯಾಕಂದ್ರೆ ಹೀಗೆ ಕಟ್ಟಡಗಳನ್ನ ನಿರ್ಮಾಣ ಮಾಡುವಂತ ಒಂದು ಸಂದರ್ಭದಲ್ಲಿ ಈ ಒಂದು ಮನೆಯ ಪ್ಲಾನ್ ಅನ್ನ ಇರುತ್ತೆ. ನಿಮ್ಮ ಒಂದು ನಿವೇಶನಗಳು, ಆನಂತರ ಮನೆ, ನಿಮ್ಮ ಒಂದು ಪ್ಲಾಟ್ಗಳ ಖರೀದಿಗೆ ತಮ್ಮಲ್ಲಿರುವಂತಹ ಒಂದು ಬೇಕಾದಂತ ಒಂದು ಸಿದ್ಧತೆಯನ್ನ ಕೂಡ ನಡೆಸ್ತಾ ಇರಬೇಕು. ಯಾಕಂದ್ರೆ ಸರ್ಕಾರದ ವತಿಯಿಂದ ನೋಡಬಹುದು, ಅಫೋರ್ಡೆಬಲ್ ಮನೆಯ ಒಂದು ಕ್ಷೇತ್ರಕ್ಕೆ ಒಂದು ಉತ್ತೇಜನವನ್ನ ಕೂಡ ಸಿಕ್ಕಿದೆ. ಯಾಕಂದ್ರೆ ಕಡಿಮೆ ಬೆಲೆಯ ಮನೆಗಳಿಗೆ ಒಂದು ವಿನಾಯಿತಿಯನ್ನ ಕೂಡ ಇದೆ. ಅದರಿಂದ ಒಂದು ವಸತಿ ವಿಭಾಗ ಆಗಿರಬಹುದು, ಆನಂತರ ತಮ್ಮ ಒಂದು ಸ್ವಂತ ವಾಸ್ತವದ ವಿನ್ಯಾಸಕ್ಕೆ ಮನೆಯನ್ನ ಖರೀದಿಸುವಂತವರಿಗೆ ಒಂದು ಆಕರ್ಷಕವಾದಂತ ತಮ್ಮ ಒಂದು ಬೆಲೆಯಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಮನೆಗಳ ಆಯ್ಕೆಯನ್ನ ಮಾಡಬಹುದು ನೀವು. ಯಾಕಂದ್ರೆ ಬ್ಯಾಂಕುಗಳು ಮತ್ತು ತಮ್ಮ ಒಂದು ಗೃಹಗಳ ಸಾಲದ ಬೇಡಿಕೆಯಲ್ಲಿ ತಮ್ಮ ಒಂದು ಮನೆಗಳ ಕ್ಷೇತ್ರಕ್ಕೆ ಒಳ್ಳೆಯ ಒಂದು ಉತ್ತೇಜನವನ್ನು ಕೂಡ ನೀಡಬೇಕು. ನೋಡಬಹುದು, ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಒಂದು ಬಾರಿ ಗಮನಿಸಬಹುದು ಎಷ್ಟು ಚೆನ್ನಾಗಿದೆ ಎಂದು. ನೋಡಿದಿರಲ್ಲ, ಈ ಒಂದು ಸಾಲಗಳನ್ನು ನೀಡುವಂತ ಸಂಸ್ಥೆಗಳು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಒಂದು ಸ್ಪರ್ಧೆಗಳಿಗೆ ಕೆಳಗಿಳಿದಿದ್ದಾವೆ. ಯಾಕಂದ್ರೆ ಕಟ್ಟಡಗಳನ್ನ ಕಟ್ಟಬೇಕಾದ್ರೆ ಸುಮ್ಮನೆ ಅಲ್ಲ, ಆನಂತರ ಪ್ರೊಸೆಸಿಂಗ್ ಶುಲ್ಕ ಇಲ್ಲ, ತ್ವರಿತ ವಿಮೆ, ಉಚಿತವಾದಂತ ಕೆಲವೊಂದಿಷ್ಟು ಸೌಲಭ್ಯಗಳು ಕೂಡ. ಇದರ ಒಂದು ತೀರ್ಮಾನವನ್ನ ಕೈಗೊಂಡ ಬಳಿಕ ಈಗ ಕೇವಲ 80% ಬ್ಯಾಂಕ್ಗಳು ಕೂಡ ಗೃಹ ಸಾಲವನ್ನ ನೀಡ್ತಾ ಇದ್ದಾವೆ. ಯಾಕಂದ್ರೆ ಉಳಿದಂತ ಒಂದು ಹಣವನ್ನ ಆ ಒಂದು ಮನೆ ಕಟ್ಟಡಗಳ ಗ್ರಾಹಕರು ಹೊಂದಿರ್ತಾರೆ. ಸೊ ಬೇಕಾಸ್ ತಗೊಳ್ಳಿ, ಈ ಒಂದು ಪ್ರಾಪರ್ಟಿಯ ರಿಜಿಸ್ಟ್ರೇಷನ್ ಬೆಲೆ ಕೇವಲ 25 ಲಕ್ಷಗಳಾಗಿದ್ರೆ ಉಳಿದಂತ 5 ಲಕ್ಷ ರೂಪಾಯಿಗಳು ಆ ಒಂದು ಗ್ರಾಹಕನೇ ಹೊಂದಿರಬೇಕಾಗುತ್ತೆ. ಇದರ ಹೊರತಾಗಿ ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಒಂದು ಶುಲ್ಕ ಆಗಿರಬಹುದು, ಆನಂತರ ಅಲ್ಲೇ ಸ್ವಲ್ಪ ಮತ್ತಿತರ ಕೆಲವೊಂದಿಷ್ಟು ವೆಚ್ಚಗಳು ಕೂಡ ಆಗಿರಬಹುದು. ಏನೇ ಒಂದು ಸ್ವಲ್ಪ ಏನೇ ಸಮಸ್ಯೆಯನ್ನು ಕೂಡ ಬಂದಿರಬಹುದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಹಾಕಿ. ದಯವಿಟ್ಟು ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದರೂ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ನನ್ನ ಈ ಒಂದು ಮಾಹಿತಿಯನ್ನು ಇಷ್ಟವಾಗಿದ್ರೆ ತಪ್ಪದೆ ಶೇರ್ ಮಾಡಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.